ಇದೇ ನೋಡ್ರಪ್ಪ ಮೂನ್ ಲ್ಯಾಂಡ್ ಹೆಂಗೈತೆ ನೋಡಿ. ಫುಲ್ಲು ಕಲರೇ ಚೇಂಜು ಮಣ್ಣಿಂದು. ಮರಳು ಥರ ಐತೆ ಅನ್ಸುತ್ತಲ್ಲ. ಓ ಮೈ ಗಾಡ್, ಇದು ಬಾದಾಮಿಯಲ್ಲಿ ಕಲ್ಲಿದಾವಲ್ಲ ಆ ಥರ ಕಾಣಿಸ್ತೈತೆ ನನಗೆ. ಓ ಮೈ ಗಾಡ್, ಇಲ್ಲ ಜಾರಾಗುಪ್ಪೆ ಆಡ್ಕೆ ಬರ್ಬೋದು. ಅಲ್ಲಿ ಮೂನ್ ಲ್ಯಾಂಡು ಎಷ್ಟು ಹೈಟಲ್ಲಿ ಐತೆ ನೋಡಿ. ಇವಾಗ ಇವ್ರು ಇಲ್ಲ ಅವ್ರ ನಾವ್ ಇನ್ನೊಂದ್ಸಲ ಬಿದ್ದೆದ್ದು ಬಂದ್ವಿ. ಏನ್ ನಿಲ್ಸಿದೆ ಈಗ ಅಂತ ಬಿಟ್ಟೆ ರೈಟಿಗೆ ಅಷ್ಟೇ. ಅದು ಕಾಮನ್. ಇನ್ನೊಂದು ಎರಡು ಸಲ ಬಿದ್ರು ಇಲ್ಲ ನೋಡಿ, ಇಲ್ಲ ಏನಾಗಿಲ್ಲ. ಬೆಂಡ್ ತೆಗ್ಸಿದ್ರಾ? ತೆಗ್ಸ್ದೆ. ಹೊಸ್ದೆ ಹಾಕಿದ ತೆಗ್ದ್ರಾ? ತೆಗ್ದಿದ್ದು ಬೆಂಡು ಸಖತ್ತಾಗಿ ತೆಗ್ದಿದಾರೆ. ಈ ಕಡೆದು ಬಟ್ ಒಂದು ಲೈನ್ ತರ ಬಂದಿದೆಯಲ್ಲ. ಇಲ್ಲ, ಹೊಡೆದ್ರು ಅಷ್ಟೇ. ಫುಲ್ಲು ಕೆಳಗಿಳಿದ್ರು ಅನ್ಸುತ್ತೆ. ಇವಾಗ ಕೆಳಗಿಳಿದ್ರು ಬೆಟ್ಟಗಳು ಹೆಂಗಿವ ನೋಡಿ. ಇಲ್ಲೆಲ್ಲ ಇನ್ನೂ ಮಾಡ್ತವ್ರು, ಇದನ್ನೆಲ್ಲ ತೆಗಿತಾರೆ ಅನ್ಸುತ್ತೆ. ರೋಡ್ ಅಗಲ ಮಾಡೋದಿಕ್ಕೆ. ಓಹೋ ಇಲ್ಲೆಲ್ಲ ಕಲ್ಲು ಬಿದ್ದಿರೋದು ನೋಡಿ. ಇಲ್ಲಿ ಇಲ್ಲಿಂದ ಬಂದು ಹಿಂಗೆ ಬೀಳ್ತಾವ ಪಟ್ಟ. ಓ ಇದು ಎಲ್ಲಿದ್ದೀವಿ ಬಂಗಾರ ನಾವು? ಅದೇ ನಿಜವಾಗ್ಲೂ ಭೂಮಿ ಮೇಲೆ ಇಂಥ ಜಾಗ ಎಲ್ಲ ಐತೆ ಅಂತ ಫೋಟೋದಲ್ಲಿ ಕೂಡ ನೋಡಿರ್ಲಿಲ್ಲ ತರ ನಾವು. ಈ ಥರ ಎಲ್ಲ ಇದಾವೆ ಅಂತ. ಅಣ್ಣ ಯಾರ ಹೀರೋ ಅಣ್ಣದಲ್ಲಿ ಬಂದೈತೆ ನೋಡ್ರಿ. ಓ ಮೈ ಗಾಡ್, ಕ್ರೇಜಿ ಆಗೈತೆ ಗುರು. ಇದೆಲ್ಲ ಬಳಪುಟ್ ಕಲ್ತಾರ ಇಲ್ವಾ, ಆ ಥರ ಕಲ್ಲಿರೋದು ಇದು. ಓ ಯಪ್ಪ, ಎಷ್ಟು ಬ್ಯೂಟಿಫುಲ್ ಆಗೈತೋ ಅಷ್ಟೇ ಸ್ಕೇರಿ ಆಗೋಯ್ತು. ಅಲ್ಲಿ ಬಿಸಿಲು ಬೀಳ್ತಿರೋದಕ್ಕೆ ಹೆಂಗೆ ಕಾಣಿಸ್ತೈತೆ ಅಂದರೆ, ಅಲ್ಲಿ ಮೇಲೆ ತುದಿಲಿ ಯಾವುದೋ ಸಿಂಗಲ್ ಕಲ್ಲು ಐತಲ್ರಿ. ಏನ್ ಮಮ್ಮಿ ಇದು? ಏನಿದು? ಯಾವುದೋ ಡೆಸರ್ಟ್ ಇದ್ದಂಗೆ ಆಯ್ತಲ್ಲ. ಈ ಥರ ಎಲ್ಲ ಮೇನ್ ಚೆಕ್ ಪೋಸ್ಟಲ್ಲೂ ಒಂದೊಂದು ಎಂಟ್ರಿ ಪಾಯಿಂಟ್ ಸಿಗುತ್ತೆ. ಏನಿಲ್ಲ, ಗಾಡಿ ನಂಬರ್ ಎಂಟ್ರಿ ಮಾಡಿಸ್ಬರೋದಷ್ಟೇ. ನಮ್ಮ ತಂಗಿ ಹೋಗಿದ್ದಾಳೆ, ಮಾಡಿಸ್ಬಿಡ್ತಾಳೆ. ಅಲ್ಲಿ ನೋಡ್ರಪ್ಪ, ಅದು ಏನು ಫ್ಲಾಟ್ ಆಗೈತೆ ಅಂದರೆ ಈ ಪೌಡ್ರನ್ನ ಮೇಲೆ ಹಾಕ್ದಂಗೆ ಐತೆ. ಅಷ್ಟು ಸ್ಮೂತಾಗಿ ಕಾಣಿಸ್ತಾ ಇರೋದು ಅದು. ಅಣ್ಣ ಇನ್ನೂ ಎಲ್ಗೋಲ್ಲ ಅಣ್ಣ ನಾನು. ಧೂಮಾ, ಖಾರ, ಬೈಮಾ, ಧಾ, ಘಾರ್ಕೂನ್, ಬಟಾಲಿ, ನುರ್ಲಾ, ತಾಸ್ಪೋಲ್, ನಿಮ್ಮು, ಲೇ. ಲಾಸ್ಟಿಗಿರೋದೇ ಲೇ. ಇವಾಗ ಮೋಸ್ಟ್ಲಿ ಬೇರೆ ಥರ ಮೌಂಟೇನ್ ಶುರುವಾಗುತ್ತೆ. ಯಾರೋ ಅವನು ಆರಾಮ್ ನೋಡಿತಾನೆ ಇದ್ದಾನೆ. ಯಪ್ಪ, ಈ ರೋಡಿಗೂ ಈ ವ್ಯೂವಿಗೂ 10 on 10 ಗುರು. ಮಾತೇ ಇಲ್ಲ. ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ನೋವೇ ಚಾನ್ಸೇ ಇಲ್ಲ. ಫಿದಾ ಅನ್ಕೊಬಿಡಿ. ಈ ಬ್ಯೂಟಿ ಮಧ್ಯೆ ಇನ್ನೊಂದು ಬ್ಯೂಟಿ ಇದು. ಈ ಗ್ರೀನ್ ಮರಗಳ ಮಧ್ಯೆ ಒಂದೊಂದು ಊರಿದ್ದಾವೆ. ಏನು ಕ್ರೇಜಿಯಾಗಿ ಕಾಣಿಸ್ತಾವೆ ಗೊತ್ತಾ? ಹಂಗೆ ಇಲ್ಲೇ ಇದ್ಬಿಡೋಣ ಅನಿಸ್ತದೆ ಆ ಥರ. ಅಕ್ಕ ಅಡ್ಡ ಬಂದ್ಬಿಟ್ಟಿಯಾ? ಬ್ರಿಡ್ಜ್ ಸಿಕ್ತು, ಬ್ರಿಡ್ಜ್. ಎಲ್ಲ ಕಬ್ಬಿಣದಲ್ಲಿ ಕಟ್ಬಿಟ್ಟಿದ್ದಾರೆ. ಫುಲ್ ಅಲ್ಲಾಡಬಾರ್ದು ಬ್ರಿಡ್ಜ್ಗಳು ಹಂಗೆ.
ಯಾವುದೋ ಗಣಿಗಾರಿಕೆ ನಡೆದಿರೋ ಥರ ಜಾಗ ಥರ ಐತೆ. ಗಣಿಗಾರಿಕೆ ನಡೆದು ಫುಲ್ಲು ಡೌನಿಗೆ ತೋಡಿರ್ತಾರೆ ನೋಡಿ, ಆ ಥರ ನ್ಯಾಚುರಲಾಗಿ ಬಿಲ್ಟ್ ಆಗಿರೋದು ಗುರು. ಯಪ್ಪ, ಪ್ರಪಂಚದಲ್ಲಿ ಇನ್ನೂ ಏನೇನಾಯ್ತೋ ಏನೋ ಗೊತ್ತಿಲ್ಲ, ನಾವು ನೋಡದೇ ಇರೋದು. ನೋಡಿ, ಇದು ಯಾವುದೋ ಸಿಂಗಲ್ ಬೆಟ್ಟ ನಡು ರೋಡ್ ಮಧ್ಯದಲ್ಲಿ ಐತೆ. ಏ ಡಾಗಿ ಸುಮ್ಮನೆ ಹುಡುಗರಿಗೆ ಖುಷಿ ಪಡಿಸೋದು, ಕೈ ಎತ್ತಿ ಅವ್ರನ್ನೂ ಖುಷಿ ಪಡಿಸಿ ನಾವು ಖುಷಿ ಪಡೋದು. ಹಾಂ, ಕೈ ಎತ್ತಿಲ್ಲ ಅಂದರೆ ಬೈಯೋದು, ನಮ್ಮ ಬೋರ್ಡ್ ಸಿಡಿಕೆ ಕೈ ಎತ್ತಂಗೆ ಹೋಯ್ತಿದ್ಯಾ ಅಂತ. ಅದು ಬೈಕರ್ ಕೋಡು ಫಾಲೋ ಮಾಡಬೇಕು. ಯಾವುದೋ ಕೆ ಗಾಡಿ ಹೋಯ್ತೈತೆ ನೋಡ್ರಪ್ಪ, K05 LB. ಅಲ್ಲ, ಜಿಕ್ಸರ್ 250 ಇದು. ಹಾಂ, ಹೊಸ ಗಾಡಿ. ಹಾಂ, ನಮ್ದಕ್ಕಿಂತ ಹೊಸ ಗಾಡಿ. ಹಾಂ, ಇಷ್ಟು ದೂರ ಬಂದು ಕೆ ಗಾಡಿ ನೋಡಿದ್ರೆ, ಅದರಲ್ಲೂ ಬೈಕರ್ಸ್ ನೋಡಿದ್ರೆ ಏನೋ ಒಂಥರ ಖುಷಿ. ಅವರು ಮೋಸ್ಟ್ಲಿ ಬೈ ರೋಡೇ ಬಂದಿರಬೇಕು, ಲಗೇಜ್ ಜಾಸ್ತಿ ತಂದವ್ರೆ ಅಂದರೆ. ಗೊತ್ತಾಗಲ್ಲ ಹೆಂಗೆ ಬಂದಿರ್ತಾರೆ ಅಂತ. ಇಲ್ಲೊಂದೆರಡು ಗಾಡಿ ಹೋಯ್ತಿದ್ದಾವೆ, ಮೋಸ್ಟ್ಲಿ ಅವ್ರ ಕಡೆಯವರೇ ಇರಬೇಕು. ಇಲ್ಲ, ಇದು UP. ಹಂಗಾರೆ ಸೋಲೋ ರೈಡರ್ ಅವರು. ಅಲ್ಲಿ ನೋಡು ಗುರು, ಓ ಮೈ ಗಾಡ್, ಇಷ್ಟಾಗಲೇ ಕಾಣಿಸ್ತೈತೆ. ಇವಾಗ ಫುಲ್ಲು ಸ್ನೋ ರೇಂಜ್ ಶುರುವಾಗ್ತೈತೆ. ಇಷ್ಟೊತ್ತು ಬರೀ ಒಂದು ಸ್ವಲ್ಪ ಕ್ಯಾಪ್ ಮೌಂಟೇನ್ಸ್ ಶುರು ಕಾಣಿಸ್ತಾ ಇತ್ತು, ಇವಾಗ ಫುಲ್ಲು ರೇಂಜು. ಫೋಟೋಗ್ರಾಫರ್ ರಂಜಿತಾ ಪುಟ್ಟಗೌಡ ಜೊತೆ ಕಾಣಿಸ್ತಾಯ್ತಾ? ಹಾಂ, ಈಗ ಕಾಣಿಸ್ತೈತೆ ನೋಡಿ, ನಿಜ ಮೌಂಟೇನ್ ರೇಂಜು, ಸ್ನೋ ಮೌಂಟೇನ್ ರೇಂಜು. ಅಂದರೆ ಈ ಮೌಂಟೇನ್ಸು ಸಣ್ಣ ಆಗೋಕ್ಕೆ ಶುರುವಾಯ್ತು ಇವಾಗ, ಅದಕ್ಕಿಂತ ಮೇಲೆ ಸ್ನೋ ಮೌಂಟೇನ್ ಶುರುವಾಯಿತು. ನಾವು ಹೈಟಿಗೆ ಬರ್ತಾಯಿದ್ದೀವಲ್ಲ ಅದಕ್ಕೆ. ಈ ಕಡೆ ಇಲ್ಲ, ಈ ಕಡೆ ಗೋಪುರದಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ ಬಯಸಿದ್ನೆಲ್ಲ. ಕ್ರೇಜಿ ಮಾತ್ರ. ಹಿಮಾಲಯಾಸ್, ಐ ಲವ್ ಯು. ಇದು ಯಾವ್ದು ಗುರು ರೋಡು? ಅಪ್ಪ, ಏನ್ ಕ್ರೇಜಿ ಸ್ಟ್ರೈಟ್ ರೋಡ್ ಐತೆ ಗೊತ್ತಾ ಇದು. ಅದಕ್ಕೆ ಗುರು ಲೇ ಲಡಾಖ್ನ ಮಾಡ್ತಾ ಇರ್ತಾರೆ 10 ಸಲ ಬರ್ತಾರೆ, 11 ಸಲ ಬರ್ತಾರೆ. ನಾನು ನೋಡಿದ್ದೀನಲ್ಲ, ಅದರಲ್ಲೂ ಈ ನಾರ್ತ್ ಸೈಡ್ ಅವ್ರಿಗೆ ಹತ್ರ ಅಲ್ವಾ, 1000 ಕಿಲೋಮೀಟ್ರಿಗೆಲ್ಲ ಸಿಕ್ಬಿಡುತ್ತಲ್ವಾ, ಅವ್ರಿಗಂತೂ ಹಬ್ಬ ಗುರು ಇದು. ಇವಾಗ ಅನಿಸ್ತೈತೆ ನಮ್ಮ ಕಡೆನೂ ಒಂದು ಈ ಥರದ್ದು ಇರಬಾರ್ದಿತ್ತ ಅಂತ. ಅಂದರೆ ನಾವು ಈ ಕಡೆ ಇರಬೇಕಿತ್ತು ಅನಿಸ್ತಿಲ್ಲ, ನಮ್ಮ ಕಡೆನೂ ಒಂದು ಈ ಥರದ್ದು ಇರಬೇಕಿತ್ತು. ಅವಾಗ ಸಕ್ಕತ್ತಾಗಿರೋದು. ನಮ್ಮ ಕಡೆ ಇರೋದು ಇವ್ರಿಗೆ ಬೇಕಾಗಿರುತ್ತೆ, ಇಲ್ಲಿರೋದು ನಮಗೆ ಬೇಕಾಗಿರುತ್ತೆ ಅಷ್ಟೇ. ಲೇ 47 ಐತೆ ಇನ್ನು. ಯೋ ಗಾಡಿ ಹೆಂಗೆ ತೊಳಿತೈತೆ ಅಂದ್ರೆ, ಆ ಕಡೆಗೆ ತೊಳಿತೈತೆ ಗುರು ನಿಜವಲ್ಲ. ನೋಡಿ, ಇಲ್ಲಿ ನಾನು ಈ ಕಡೆಗೆ ಹೋದರೆ ಆ ಕಡೆಗೆ ಹೋದಂಗೆ ಐತೈತೆ. ನಮ್ಮ ರೋಯಲ್ಲಿ ಬರ್ತವ್ರೆ. ಟು ಸರ್ವೈವ್ ಇನ್ ಯುವರ್ ಹೈ ಆಲ್ಟಿಟ್ಯೂಡ್ ಯು ಹ್ಯಾವ್ ಟು ಚೇಂಜ್ ಯುವರ್ ಆ್ಯಟಿಟ್ಯೂಡ್. ಏನು ಕೋಟ್ ಬರ್ದವ್ರು ನೋಡಿ ಬ್ರೋ ಅವರು. ಯಾಕೋ ಗಂಟ್ಲೆಲ್ಲ ಒಂಚೂರು ಡ್ರೈ ಆಯ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಹೈ ಆಲ್ಟಿಟ್ಯೂಡ್ ಎಫೆಕ್ಟ್ ಇರ್ಬೋದು, ಇಲ್ಲಾಂದರೆ ಗಾಳಿಗೂ ಇರ್ಬೋದು, ಇಲ್ಲ ನೀರಿಗಿರ್ಬೋದು, ಏನಕ್ಕೆ ಅಂತ ಗೊತ್ತಾಗಲ್ಲ. ಒಟ್ಟು ಆಗ್ತಾಯಿತ್ತು. ಇಲ್ಲ ವ್ಯೂ ನೋಡಿ ಕಿರ್ಚಾಡಿರ್ಬೋದು, ಏನೋ ಒಂದು. ಯಾಕೆ ಹಿಂಗೆ ಕಲ್ಲು ಇಟ್ಟವ್ರೆ, ಕಲ್ಲು ಇಟ್ಟಿಲ್ಲ, ಬಿದ್ದವು ಅಷ್ಟೇ ಕಲ್ಲು. ಜಸ್ಟ್ ನಮ್ಮ ಅರ್ಧಾಂಗಿ ಅದನ್ನು ರಿಸರ್ಚ್ ಮಾಡಿ ಹೇಳ್ತವ್ರೆ. ಅದು ಕೆಳಗಡೆ ಬಂದ್ಬಿಟ್ಟು ಝನ್ಸ್ಕಾರ್ ವ್ಯಾಲಿಗೆ ಹೋಗೋ ರೂಟ್ ಅಂತೆ. ಸೊ ಅದು ಝನ್ಸ್ಕಾರ್ ರಿವರು ಮತ್ತು ಇಂಡಸ್ ರಿವರ್ ಅಂತ ಬರುತ್ತೆ. ಸೊ ಅವೆರಡು ರಿವರು ಸೇರ್ತಿರೋ ಜಾಗ ಅದು.
ಯೋ ನಿಜವಲ್ಲೂ ನೋಡಿಬೇಕ್ರೆ ಆ ಕಡೆಗೆ ತಳ್ತೈತೆ ಗಾಡಿನ. ಹಾಂ ಹೋಗೋಣ ಇಲ್ಲಿ ಹಚ್ಲಾ. ಬೇದ ನಂಗೆ ಗೊತ್ತು ಹಂಗೆ ಅಂತ ಬೇದ ಪವರೇ ಇಲ್ಲ ಗಾಡಿಯಲ್ಲಿ. ನೋಡಿ ಇಲ್ಲಿ 5ನೇ ಗೇರು ಹಿಂಗೆ ಹಿಡ್ಕೊಂಡು ಕೂತಿದ್ದೀನಿ, ಗಾಡಿ ಎಳಿತಾನೇ ಇಲ್ಲ. ಯಾಕೆ ಅಂದರೆ ಹೈ ಆಲ್ಟಿಟ್ಯೂಡ್ ಎಫೆಕ್ಟು, ಮ್ಯಾಗ್ನೆಟಿಕ್ ಹಿಲ್ಲು. ಹಾಂ ರಿವರ್ಸ್ ಹೋಗ್ತೈತಲ್ರಿ ಯಾಕೋ ನೋಡ್ತೀನಿರು ಇವಾಗ. ನಿಜನೂ ಹೋಯ್ತೈತೆ. Is it working? पानी नीचे जा रहा है, इसका मतलब स्लोप यही है। अब गाड़ी खड़ी करोगे तो गाड़ी वही जाने वाली। ऐसा नहीं होता, अगेंस्ट जाना चाहिए। जो पानी के स्लोप के अगेंस्ट गाड़ी ऊपर जानी चाहिए, तो शायद मानते हैं कि अब मैग्नेटिक फील्ड है। तो ये तो पीछे ही जा रही है, गाड़ी भी वैसे ही जा रही है, तो क्या फिर सवाल ही नहीं होता है। वो भी ठीक है, आप गाड़ी यहाँ पे खड़ी करो और देखो गाड़ी आगे जाती है, फिर समझ जाए। ಆ ತಾತ ಬಂದು ಮುಂದ್ಕೋಬೇಕು, ಗಾಡಿ ಹಿಂದ್ಕಲ್ಲ ಅಂತ ಐತೆ. ಇಲ್ಲ ರೀ, ಇಷ್ಟು ಈಸಿಯಾಗಿ ರಿವರ್ಸ್ ಹೋಗಲ್ಲ ಗಾಡಿ, ಬಿಟ್ಟ ತಕ್ಷಣ ರಿವರ್ಸ್ ಹೋಗಲ್ಲ ಗಾಡಿ. ಹಾಂ ತಾತ ಹೇಳ್ತಿರೋದ್ರಲ್ಲೂ ಪಾಯಿಂಟ್ ಇದೆ. ನೀರು ಹಾಕಿದ್ರೆ ನೀರು ಆ ಕಡೆಗೆ ಡೌನಿಗೆ ಹರ್ಕೊಂಡು ಹೋಯ್ತೈತೆ, ಸೊ ಅದಕ್ಕೆ ಗಾಡಿ ಹೋಗ್ತೈತೆ ಅಂತ. ಬಟ್ ನಾನು ಹೇಳೋದೇನಪ್ಪ ಅಂದರೆ ಅಲ್ಲಿ ಫ್ಲಾಟ್ ಸರ್ಫೇಸ್ ಐತೆ, ನಿಮಗೆ ಡೌನ್ ಇದ್ರೆ ಗೊತ್ತಾಗತ್ತಲ್ವಾ, ಅಷ್ಟು ಸ್ಪೀಡಾಗಿ ಡೌನ್ಗೆ ಎಳಿತೈತೆ ಅಲ್ವಾ. ಆ ಡೌನ್ಗೆ ಎಳಿಬೇಕು ಅಂದರೆ ನೀವು ಎಷ್ಟು ಸ್ಪೀಡಾಗಿ ಅಂದರೆ ಸ್ಲೋಪ್ ಫುಲ್ ಹಿಂಗಿರಬೇಕು, ಆವಾಗ ಅಷ್ಟು ಸ್ಪೀಡಾಗಿ ಹಿಂದಕ್ಕೆ ಹೋಗುತ್ತೆ ಗಾಡಿ. ಆದರೆ ಅಲ್ಲಿ ಫ್ಲಾಟ್ ಇದ್ರೂ ಹಿಂದಕ್ಕೆ ಎಳಿತೈತೆ ಗಾಡಿನ. ಸೊ ಏನೋ ಗೊತ್ತಿಲ್ಲ, ಬಟ್ ಏನೋ ಇರ್ಬೋದೇನೋ, ಏನೋ ಟೋಲ್ ಇರಬೇಕಷ್ಟೇ, ಪರ್ಮಿಟ್ ಏನಲ್ಲ. ಹಾಂ ಜಸ್ಟ್ ಟಿಕೆಟ್ ಅಷ್ಟೇ. ಏನಂತ ಗೊತ್ತಿಲ್ಲ, ಸುಮ್ಮನೆ ಇಸ್ಕೊಂಡು 20 ರೂಪಾಯಿ ಇಸ್ಕೊಂತಾರೆ ಅನ್ಸುತ್ತೆ. ಹಾಂ ಅಲ್ಲ, ಏನೋ ಇದು 20 ರೂಪಾಯಿ ಇರ್ಬೇಕು ಮೋಸ್ಟ್ಲಿ, ಎಂಟ್ರಿ ಅಲ್ಲ. ಏನಕ್ಕೆ ಮಚ್ಚ, ಏನದು ಇದು ಯಾಕೆ ಎಂಟ್ರಿ ಅಂತ ಗೊತ್ತಿಲ್ಲಪ್ಪ. ತಾನೇ ಇಂಡಿಯಾದಲ್ಲೇ ಇರತ್ತಾನೆ. ಹಾಂ ಅದೇ ನಾವು ಆಯ್ತಾ ಭವನವ್ರೆ, ಭಯ ಇದ್ದಾರೆ ಕ್ಯೂರ್ ಕೊಡ್ದಿದ್ದು ಅವರಲ್ಲಿ ಅವ್ರದ್ದೊಂದು ಇತ್ತಲ್ಲ. ಭಾವನವ್ರೆ 3 ಮಾಡಿ 3 ತಾನೆ. ಹಾಂ ದುಡ್ಡು ಕೊಡೋಕೆ ಬೇಜಾರಿಲ್ಲ, ಏನಕ್ಕೆ ಇಸ್ಕೊಂತ ಇದ್ದಾರೆ ಅಂತ ಗೊತ್ತಾಗಬೇಕಷ್ಟೇ ಕರೆಕ್ಟಾಗಿ. हाँ ठीक है ना, ठंड के लिए नहीं, यहाँ पे चलेगा, मुझे पता है ठीक है, यहाँ पे कोई मसला, यहाँ पे ठीक है भैया. ಫಾಗ್ ಲೈಟಿಗೆ ಸಾಕಿದ್ದೀವಲ್ಲ ಅದನ್ನ ತೆಗೀರಿ ಅಂತ ಹೇಳೋದು ಅಷ್ಟೇ ಬಾಯ್ಸ್. ಅಂದರೆ ಇಲ್ಲೇನು ಫೈನ್ ಇಲ್ಲ ಅಂತ ಅರ್ಥ. ಯಾರಿಗೆ ಗೊತ್ತು ಗುರು, ಯಾವಾಗ ಯಾರಿಗೆ ಫೈನ್ ಹಾಕ್ತಾರೆ ಅಂತ ಹೇಳೋಕ್ಕಲ್ಲ. ನಾನು ಒಣನ ಹೆಸರು ಹೇಳ್ಬೇಕಾಗತ್ತೆ ಅಷ್ಟೇ. ದೇವ್ರೇ ಸ್ನೋಫಾಲ್ ಆಗೋ ಥರ ಮಾಡಪ್ಪ, ನೀನು ಕಾಲಿಗೆ ಬೀಳ್ತೀನಪ್ಪ, ಹಂಗಂತ ಜಾಸ್ತಿ ಆಗೋ ಥರ ಮಾಡಬೇಡಪ್ಪ, ಬಟ್ ಸ್ನೋಫಾಲ್ ಬೇಕಪ್ಪ. ಒಂದು ರೌಂಡ್ ಐತೆ ನೋಡ್ರಿ ಇವಾಗ, ಒಂದು ರೌಂಡ್ ಇಲ್ಲಿ ಮುಂಟಾ ಸ್ನೋ ಕ್ಯಾಪ್ ಮೌಂಟೇನ್ಸ್ ಕಾಣಿಸ್ತಾ ಇದ್ದಾವೆ ಇವಾಗ. ಸೊ ದ ಮೈಟಿ ಹಿಮಾಲಯಾಸ್ ಇದೆ ನಮ್ಮ ದೇಶದ ತುದಿನ ಪ್ರೊಟೆಕ್ಟ್ ಮಾಡ್ತಿರೋದು. ನಮ್ಮ ದೇಶ ಸೇಫ್ ಆಗಿರೋಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅಂದರೆ ಅದೇನೆ ಹಿಮಾಲಯಾಸ್. ಅದನ್ನೆಲ್ಲ ದಾಟ್ಕೊಂಬರ್ಬೇಕು ಅಂದರೆ ಬೈ ಏರಲ್ಲೇ ಬರಬೇಕು. ಏರಲ್ಲಿ ಬಂದರೆ ಗೊತ್ತಾಗ್ಬಿಡುತ್ತೆ, ಹೊಡೆದಾಕ್ಬಿಡ್ತಾರೆ. ಎಲ್ಲ ಕಡೆ ಸ್ನೋ ಇರಬೇಕಿತ್ತು ಅವಾಗ, ಸಖತ್ತಾಗಿರೋದು ನೋಡೋದಕ್ಕೆ. ಬಟ್ ಪೀಕ್ ವಿಂಟರ್ ಟೈಮಲ್ಲಿ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ. ಅದೇ ಈ ವಿಂಟರ್ ಟೈಮಲ್ಲೆಲ್ಲ ಪೀಕ್ ವಿಂಟರ್ ಇರುತ್ತಲ್ಲ, ಇವಾಗ ನಮಗೇನೋ ಲಡಾಖ್ ಸೀಸನ್ನು ನಾವು ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಪಾಪ ಆರ್ಮಿ ಅವರೆಲ್ಲ
ಆಲ್ ಆಫ್ ಫೇಮ್ ಇದೆ ಅಲ್ಲಿ. ಪಾಪ ಅವ್ರ ಆರ್ಮಿ ಅವರೆಲ್ಲ 20 ವರ್ಷ ಪೂರ್ತಿ ಇಲ್ಲೇ ಇರಬೇಕು. ಸೊ ಅವರಿಗೇನು ವಿಂಟರು, ಸಮ್ಮರು, ರೈನ್ ಸೀಸನು ಆ ಥರ ಎಲ್ಲ ಏನೂ ಇಲ್ಲ. ಸೊ ಅವಾಗ ಹೆಂಗಿರ್ಬೇಡ ಅವರು. ಲೇ ಏರ್ಪೋರ್ಟ್ ನೋಡ್ರಪ್ಪ, ಫ್ಲೈಟ್ ಅವ್ರು ಬರೋಲ್ಲ, ಇಲ್ಲಿಗೆ ಬರ್ತೀರಾ. ವಾ ವಾ ಏನು ವ್ಯೂ ಐತೆ ಗೊತ್ತಾ, ಬ್ಯೂಟಿಫುಲ್ ಸಿಟಿ. ಸ್ಟ್ರೈಟಾ ಲೆಫ್ಟ್ ಹೋದ್ರು? ಒಬ್ಬೊಬ್ರು ಒಂದೊಂದು ಹೇಳಿರಿ ಹೆಂಗ್ರಿ? ಅವ್ರಿಗೆ ಲೆಫ್ಟ್ ತೋರಿಸ್ತೈತಂತೆ. ಹಾಂ, ಅದೇ ಪಾರ್ಕಿಂಗ್ ನೋಡ್ಬೇಕಷ್ಟೇ. ಪಾರ್ಕಿಂಗ್ ಒಳಗೈತಾ? ಹಾಂ, ಇಲ್ಲೇನಂತೀಯಾ? ಇಲ್ಲ, ಇಲ್ಲೇನೋ ಡೋರ್ ಇದೈತಲ್ಲ, ಅಲ್ಲಿ ಗೇಟ್ ಐತಲ್ಲ. ನೋಡುವ ಹೆಂಗೈತೆ. ಹೋಗ್ಬಿಟ್ರ ನಮ್ಮ ಮಗ್ದಂಗಿಯವರು? ಏನು ಬ್ರೋ, ಅಲ್ಲೇ ಹಾಕ್ತಿದ್ದೀವಿ. ಡಾಗಿ ಐತೆ. ರಾಂಚ್ ಎಲ್ಲೋದ್ರು? ಡಾಗಿ ಹೆಂಗೈತೆ ನೋಡು. ಫೈನಲಿ ಲೇ ರೀಚ್ ಆಗಿದ್ದೀವಿ ಬಸ್. ಟೈಮ್ ಬಂದ್ಬಿಟ್ಟು ಇವಾಗ 7:15, ಅರೌಂಡ್ 7:30 ಆಗೈತೆ. ಹಾಂ, ಸ್ಟೇ ನಾವು ಕಂಪ್ಲೀಟ್ ಬುಕ್ ಮಾಡಿರಲಿಲ್ಲ, ಬಟ್ ಜಸ್ಟ್ ರಿಸರ್ವ್ ಮಾಡಿದ್ವಿ. ಬಂದ್ಬಿಟ್ಟು ಸ್ಟೇ ನೋಡಿ ಪರವಾಗಿಲ್ಲ, ಓಕೆ, ನಮ್ಮ ಪ್ರೈಸಿಗೂ ಸ್ಟೇಗೂ ಮ್ಯಾಚ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟೇಯಲ್ಲಿ ಬಂದ್ಬಿಟ್ಟು ಎಲ್ಲ ಹಳ್ಳಿಗೆ ಹೆಂಗೆ ಕೂದ್ಬಿಟ್ಟಿದ್ದೀವಿ. ಇವಾಗ ಪ್ರಾಪರ್ 1 ವೀಕಿಂದ ಇವತ್ತು ಬಿಡಿ, ಇವತ್ತು ಇನ್ನೇನು ರೈಡ್ ಮಾಡಿದ್ದೀವಿ. ನಾಳೆನೇ ನಮ್ಮದು ಪ್ರಾಪರ್ ರೆಸ್ಟ್ ಡೇ. ಒಂದಿನ ಫುಲ್ಲು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ಸ್ವಲ್ಪ ಅಕ್ಯುಮಲೈಟೈಸ್ ಆಗಿಬಿಟ್ಟು ನೆಕ್ಸ್ಟು ಬ್ಯಾಟಿಂಗ್ ಶುರುವಾಗುತ್ತೆ. ಸೊ ಅದನ್ನು ನೋಡ್ತೀರಾ ನೀವು. ಇಲ್ಲಿವರೆಗೂ ಯಾವ್ಯಾವ್ದು ಎಪಿಸೋಡ್ ಇಷ್ಟ ಆಯಿತು, ಯಾವ್ಯಾವ್ದು ಎಪಿಸೋಡ್ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.